ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಮಾರ್ಚ್ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು MCQ ರೂಪದಲ್ಲಿ ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಪಡೆದಿರುವ ರಿಸಾ ಟೆಕ್ಸ್ಟೈಲ್ ಯಾವ ರಾಜ್ಯಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ತ್ರಿಪುರಾ. ಇತ್ತೀಚೆಗೆ ತ್ರಿಪುರದ ಒಂದು ಸಾಂಪ್ರದಾಯಿಕ ಬುಡಕಟ್ಟು ಉಡುಪಾದ ರಿಸಾ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ನೀಡಲಾಗಿದೆ. ಈ ಒಂದು ರಿಸಾ ಕೈಯಿಂದ ನೇಯ್ದ ಒಂದು ಬಟ್ಟೆಯಾಗಿದ್ದು, ಹೆಣ್ಣಿನ ಮೇಲಿನ ಉಡುಪಾಗಿ ಮತ್ತು ಶಿರಸ್ತ್ರಾಣವಾಗಿ ಮತ್ತು ಗೌರವ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ರೋಮಾಂಚಕ ವಿನ್ಯಾಸಗಳನ್ನು ಅಲಂಕರಿಸುವುದು, ಸಾಮಾಜಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಅದೇ ರೀತಿ GI ಟ್ಯಾಗ್ ಕುರಿತು. GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್. ಈ ಭೌಗೋಳಿಕ ಸೂಚನೆ ಅಂದರೆ GI ಟ್ಯಾಗ್ ಎನ್ನುವುದು ಒಂದು ನಿರ್ದಿಷ್ಟ ಭೌಗೋಳಿಕ ಸ್ಥಳ ಅಥವಾ ಮೂಲಕ್ಕೆ, ಅಂದರೆ ಉದಾಹರಣೆಯಾಗಿ ಒಂದು ಪಟ್ಟಣ, ಆ ಪ್ರದೇಶ ಅಥವಾ ಆ ದೇಶಕ್ಕೆ ಒಂದು ಸಂಬಂಧಪಟ್ಟಿರುವ ಅನುರೂಪವಾಗಿರುವ ಕೆಲವು ಉತ್ಪಾದನೆಗಳಲ್ಲಿ ಬಳಸಲಾಗುವ ಹೆಸರು ಅಥವಾ ಚಿಹ್ನೆಯಾಗಿದೆ. ಇನ್ನು ಭಾರತದಲ್ಲಿ ಸರಕುಗಳ ಭೌಗೋಳಿಕ ಸೂಚನೆಗಳ ಅಂದರೆ ನೋಂದಣಿ ಮತ್ತು ರಕ್ಷಣಾ ಕಾಯ್ದೆಯಾಗಿ 1999ರ ಕಾಯ್ದೆ ಅನ್ವಯ 2003 ಸೆಪ್ಟೆಂಬರ್ 15ರಂದು GI ಟ್ಯಾಗ್ ಭಾರತದಲ್ಲಿ ಜಾರಿಗೆ ಬಂತು. ಈ GI ಟ್ಯಾಗನ್ನು ನೀಡುವ ಒಂದು ಕೇಂದ್ರ ಕಚೇರಿ ಇರುವುದು ಚೆನ್ನೈನಲ್ಲಿದೆ. ಭಾರತದಲ್ಲಿ GI ಟ್ಯಾಗ್ ಪಡೆದ ಮೊದಲ ಉತ್ಪಾದನಾ ಡಾರ್ಜಿಲಿಂಗ್ ಚಹಾ. 2004 ಅಥವಾ 2005ರಲ್ಲಿ ಈ ಡಾರ್ಜಿಲಿಂಗ್ ಚಹಾಕ್ಕೆ GI ಟ್ಯಾಗನ್ನು ನೀಡಲಾಗಿದೆ. ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದ ಮೊದಲ ಉತ್ಪಾದನಾ ಅಂದರೆ ಮೈಸೂರು ರೇಷ್ಮೆ ಅಂದರೆ ಮೈಸೂರು ಸಿಲ್ಕ್ಗೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ GI ಟ್ಯಾಗ್ ಪಡೆದ ಒಂದು ಉತ್ಪಾದನವಾಗಿದೆ. ನೆಕ್ಸ್ಟ್ 2ನೇ ಕ್ವಶನ್, ಯಾವ ರಾಜ್ಯದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿಯನ್ನು ಪರಿಚಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಕೇರಳ ರಾಜ್ಯವು ಇತ್ತೀಚೆಗೆ ಮೊದಲ ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿಯನ್ನು ಪರಿಚಯಿಸಿದೆ. ಕೇರಳದ ಒಂದು ಶಾಲೆಯು ಐರಿಸ್ ಎಂಬ ಹ್ಯುಮನಾಯ್ಡ್ ಶಿಕ್ಷಕಿಯನ್ನು ಪರಿಚಯಿಸಿದ್ದು, ಒಂದು ಶೈಕ್ಷಣಿಕ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲಾಗಿ ಇದು ಗುರುತಿಸಿದೆ. ಇದನ್ನು ಮೇಕರ್ ಲ್ಯಾಬ್ಸ್ ಎಜುಕೇಟೆಡ್ ಪ್ರೈವೇಟ್ ಲಿಮಿಟೆಡ್ನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದ್ದ ಒಂದು ಐರಿಸ್ ಎಂಬ ಕೃತಕ ಬುದ್ಧಿಮತ್ತೆಯನ್ನು ಕಲಿಕೆಯನ್ನು ಹೆಚ್ಚು ಮತ್ತು ಸಂವಾದಾತ್ಮಕವನ್ನು ತೊಡಗಿಸಿಕೊಳ್ಳುವ ಮತ್ತು ಪ್ರವೇಶಿಸುವಂತೆ ಮಾಡುವ ಒಂದು ಪ್ರವರ್ತಕ ಒಂದು ಪ್ರಯತ್ನವಾಗಿದೆ. ಇದೊಂದು ಕೃತಕ ಬುದ್ಧಿಮತ್ತೆಯ ಶಿಕ್ಷಕಿಯಾದಂಥ ಐರಿಶು ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯಾಗಿದೆ. ಅದೇ ರೀತಿ ಕೇರಳ ರಾಜಧಾನಿ ತಿರುವನಂತಪುರಂ. ನೆಕ್ಸ್ಟ್ 3ನೇ ಕ್ವಶನ್, ಪ್ರತಿ ವರ್ಷ ಯಾವ ದಿನವನ್ನು ಜನ ಔಷಧಿ ದಿನವೆಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಚ್ 7ರಂದು. ಇನ್ನು ಪ್ರತಿ ವರ್ಷವೂ ಜನ ಔಷಧಿ ದಿನವನ್ನು ಮಾರ್ಚ್ 7ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಜನರಿಕ್ ಮೆಡಿಸಿನ್ ಡೇ ಎಂದು ಕೂಡ ಕರೆಯಲಾಗುತ್ತದೆ. ಈ ಜನರಿಕ್ ಔಷಧಿ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಇದರ ಬಗ್ಗೆ ಅಂದರೆ ಜನರಿಕ್ ಔಷಧಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಜನರಿಕ್ ಔಷಧಿಗಳ ಬಳಕೆಯನ್ನು ಉತ್ತೇಜಿಸುವುದು ಜನ ಔಷಧಿ ದಿವಸವನ್ನು ಆಚರಿಸುವ ಒಂದು ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಜನ ಔಷಧಿ ದಿನವನ್ನು 2019ರಿಂದ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅಂದರೆ ಈ ಜನ ಔಷಧಿ ದಿನವನ್ನು 2019ರಿಂದ ಆಚರಿಸಲು ಪ್ರಾರಂಭಿಸಲಾಯಿತು. ಇದು ಒಂದು ಸರ್ಕಾರದ ಯೋಜನೆಯಾಗಿದೆ. ಜನರಿಕ್ ಔಷಧಿಗಳನ್ನು ಸಾಮಾನ್ಯ ಜನರಿಗೆ ತಲುಪುವಂತೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದರೆ ನ್ಯಾಟೋದ 32ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸ್ವೀಡನ್ ದೇಶ. ಇತ್ತೀಚೆಗೆ ಸ್ವೀಡನ್ ದೇಶವು ವಾಷಿಂಗ್ಟನ್ನದಲ್ಲಿ ತನ್ನ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನ್ಯಾಟೋದ 32ನೇ ಸದಸ್ಯರಾಗಿದ್ದಾರೆ. ಇನ್ನು ನ್ಯಾಟೋದ ಪ್ರಧಾನ ಕಾರ್ಯದರ್ಶಿಯಾದ ಜೆನ್ಸ್ ಸ್ಟೋಲೆನ್ಬರ್ಗ್ ರವರು ಸ್ವೀಡನ್ ಪ್ರವೇಶವು ನ್ಯಾಟೋದ ಒಂದು ಬಲಿಷ್ಠಗೊಳಿಸುತ್ತದೆ ಎಂದು ಇತ್ತೀಚೆಗೆ ತಿಳಿಸಿದ್ದಾರೆ. ಇನ್ನು ನ್ಯಾಟೋ ಕುರಿತು. ನ್ಯಾಟೋ ಎಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಸ್ಥಾಪನೆಯಾಗಿದ್ದು 1949 ಏಪ್ರಿಲ್ 4ರಂದು ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿಯು ಬೆಲ್ಜಿಯಂನ ಬ್ರುಸೆಲ್ನಲ್ಲಿದೆ. ಇದನ್ನು ಅಂದರೆ ನ್ಯಾಟೋವನ್ನು ನಾರ್ತ್ ಅಟ್ಲಾಂಟಿಕ್ ಅಲಯನ್ಸ್ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ ಒಟ್ಟು 32 ಸದಸ್ಯ ರಾಷ್ಟ್ರಗಳಿದ್ದು, ಇದೊಂದು ಅಂತರ್ ಸರ್ಕಾರಿ ಮಿಲಿಟರಿ ಒಕ್ಕೂಟವಾಗಿದೆ. ಇದರಲ್ಲಿ 32 ಸದಸ್ಯ ರಾಷ್ಟ್ರಗಳಲ್ಲಿ 30 ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳಾದರೆ ಮತ್ತು 2 ರಾಷ್ಟ್ರಗಳು ಉತ್ತರ ಅಮೆರಿಕನ್ ದೇಶಗಳಾಗಿವೆ. ಈ ನ್ಯಾಟೋ ಸಂಸ್ಥೆಯು ವಿಶ್ವ ಸಮರದ ಎರಡನೇ ಮಹಾಯುದ್ಧದ ನಂತರ ಸ್ಥಾಪಿತವಾದ ಒಂದು ಸಂಸ್ಥೆಯಾಗಿದ್ದು, 1949 ಏಪ್ರಿಲ್ 4ರಂದು ವಾಷಿಂಗ್ಟನ್ DC ಸಹಿ ಹಾಕುವುದರ ಮೂಲಕ ಇದು ಉತ್ತರ ಅಟ್ಲಾಂಟಿಕ್ ನಾರ್ತ್ ಟ್ರೀಟಿ ಆರ್ಗನೈಸೇಷನ್ ಸ್ಥಾಪನೆಯಾಯಿತು. ಇನ್ನು ಸ್ವೀಡನ್ ಕುರಿತು. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್. ಇದರ ಭಾಷೆ ಸ್ವೀಡಿಷ್ ಭಾಷೆ. ಶಾಸಕಾಂಗ ರಿಕ್ಸ್ ಡಾಗ್. ಕರೆನ್ಸಿ ಸ್ವೀಡಿಷ್ ಕ್ರೋನ್ ಆಗಿದೆ.
ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಪಾಟ್ನಾ. ಇತ್ತೀಚೆಗೆ ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಬಿಹಾರದ ಪಾಟ್ನಾದಲ್ಲಿ ಬಿಹಾರದ ಮುಖ್ಯಮಂತ್ರಿಯಾದಂಥ ನಿತೀಶ್ ಕುಮಾರ್ ಅವರು ಉದ್ಘಾಟಿಸಿದ್ದಾರೆ. ಈ ಕೇಂದ್ರವನ್ನು ಪಾಟ್ನಾದ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಗಂಗಾ ನದಿಯ ಸಮೀಪದಲ್ಲಿಯೇ ಈ ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಕೌನ್ಸಿಲ್ ಒಂದು ಶ್ರೇಷ್ಠತೆ ಕೇಂದ್ರವಾಗಿದೆ. ಈ ಸಂಸ್ಥೆಯು ಇದು ಸಂಶೋಧಕರು ಮತ್ತು ವಿದ್ಯಾರ್ಥಿಗಳ ನದಿಗಳ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕೇಂದ್ರದಲ್ಲಿ ಸಂಶೋಧಕರು ತಮ್ಮ ನೈಸರ್ಗಿಕ ಆವಾಸಸ್ಥಾನದಲ್ಲಿ ಡಾಲ್ಫಿನ್ನ ನಡವಳಿಕೆಯ ವಿವಿಧ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಆಹಾರ ಪದ್ಧತಿ ಮತ್ತು ಬದಲಾಗುತ್ತಿರುವ ಪರಿಸರ ಹೊಂದಿಕೊಳ್ಳುವುದು ಸೇರಿದಂತೆ ಇನ್ನು ಮೀನುಗಾರಿಕೆಯ ಚಟುವಟಿಕೆಗಳಲ್ಲಿ ಅಜಾಗರೂಕತೆಯಿಂದ ಡಾಲ್ಫಿನ್ಗಳಿಗೆ ಹಾನಿಯಾಗುವುದನ್ನು ತಪ್ಪಿಸುವ ಒಂದು ವಿಧಾನದ ಬಗ್ಗೆ ಮೀನುಗಾರರಿಗೆ ತರಬೇತಿ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಡಾಲ್ಫಿನ್ ಒಂದು ಜಲವಾಸಿ ಸಸ್ತನಿಯಾಗಿದ್ದು ಇದು ಇನ್ಫ್ರಾ ಆರ್ಡರ್ ಸೆಟಾಸಿಯೆ ಎಂಬ ಕುಟುಂಬಕ್ಕೆ ಸೇರಿದೆ. ಡಾಲ್ಫಿನನ್ನು ಗಂಗಾ ನದಿಯ ಡಾಲ್ಫಿನನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಗುರುತಿಸಿದೆ. ಇನ್ನು 2020ರಂದು ಭಾರತೀಯ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ನದಿ ಮತ್ತು ಸಾಗರ ಡಾಲ್ಫಿನ್ಗಳ ಸಂರಕ್ಷಣೆಯನ್ನು ಹೆಚ್ಚಿಸಲು ಭಾರತದ ನದಿ ಮತ್ತು ಸಾಗರದ ಡಾಲ್ಫಿನ್ಗಳ ಸಂರಕ್ಷಣೆಯನ್ನು 2020ರಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಮಜುಲಿ ದ್ವೀಪದ ಯಾವ 2 ತಯಾರಿಕೆಗೆ GI ಟ್ಯಾಗ್ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡಕ್ಕೂ. ಅಂದರೆ ಮಜುಲಿ ಮುಖವಾಡ ಮತ್ತು ಮಜುಲಿ ಹಸ್ತಪತ್ರಿಕೆಗೆ ಈ GI ಟ್ಯಾಗ್ ನೀಡಲಾಗಿದೆ. ವಿಶ್ವದ ಅತಿದೊಡ್ಡ ನದಿ ದ್ವೀಪವಾದ ಮಜುಲಿ ತನ್ನ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳಿಗೆ ಭಾರತ ಸರ್ಕಾರದಿಂದ GI ಟ್ಯಾಗನ್ನು ಪಡೆದುಕೊಂಡಿವೆ. ಅದರಲ್ಲಿ ಮಜುಲಿ ಮುಖವಾಡ ತಯಾರಿಕೆ ಮತ್ತು ಮಜುಲಿ ಹಸ್ತಪ್ರತಿ ಚಿತ್ರಕಲೆಗೆ GI ಟ್ಯಾಗ್ ನೀಡಲಾಗಿದೆ. ಇನ್ನು ಈ ಮಜುಲಿ ಮುಖವಾಡಗಳನ್ನು 16ನೇ ಶತಮಾನದಿಂದಲೂ ತಯಾರಿಸಲಾಗುತ್ತಿದೆ. ಇನ್ನು ಈ ಮುಖವಾಡಗಳನ್ನು ಸಾಂಪ್ರದಾಯಿಕವಾಗಿ ಮಠಗಳು ಮತ್ತು ಬೋನಾಳಿಗಳಲ್ಲಿ ತಯಾರಿಸಲಾಗುತ್ತದೆ. ಇನ್ನು ಮಜುಲಿ ಪ್ರತಿಗಳನ್ನು ಚಿತ್ರಕಲೆಗಳು ಸಾಂಚಿ ಪ್ಯಾಟ್ಗಳನ್ನು ಮಾಡಲಾಗುತ್ತದೆ. ಶ್ರೀಮಂತ ಶಂಕರದೇವ ಅವರಿಂದ ಭಗವತ್ ಪುರಾಣದ ನಿರೂಪಣೆಯನ್ನು ಆರಂಭಿಕ ಉದಾಹರಣೆ ಎಂದು ಹೇಳಲಾಗುತ್ತದೆ. ಇನ್ನು ಈ GI ಟ್ಯಾಗನ್ನು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಿಂದ ವಿಶಿಷ್ಟ ಗುಣವನ್ನು ಹೊಂದಿರುವ ಉತ್ಪಾದನವನ್ನು ಗುರುತಿಸುತ್ತದೆ. ಅದೇ ರೀತಿ ಈ GI ಟ್ಯಾಗನ್ನು ನೀಡಲು ಪ್ರಾರಂಭಿಸಿದ ವರ್ಷ 2003ರಲ್ಲಿ GI ಟ್ಯಾಗನ್ನು ಪ್ರಾರಂಭಿಸಲಾಯಿತು. ಇನ್ನು ಮಜುಲಿ ದ್ವೀಪದ ಕುರಿತು, ಈ ಮಜುಲಿ ದ್ವೀಪವನ್ನು ಶಂಕರದೇವ ದ್ವೀಪವೆಂದು ಕರೆಯುತ್ತಾರೆ. ಇದೊಂದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ಒಂದು ಜಿಲ್ಲೆಯಾಗಿದೆ. ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರುವ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಇನ್ನು ವಿಶ್ವದ ಅತಿ ದೊಡ್ಡ ದ್ವೀಪವೆಂದರೆ ಗ್ರೀನ್ಲ್ಯಾಂಡ್ ದ್ವೀಪವಾಗಿದೆ. ಇದು ಸಾಗರದಿಂದ ಕೂಡಿದರೆ ಇದು ಮಜುಲಿ ದ್ವೀಪವು ಒಂದು ನದಿಯಿಂದ ನಿರ್ಮಾಣವಾದ ಒಂದು ದ್ವೀಪವಾಗಿದೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಚ್ 8. ವಿಶ್ವಾದ್ಯಂತ ಒಂದು ಮಹಿಳೆಯರ ಗಮನಾರ್ಹ ಸಾಧನೆಗಳನ್ನು ಮತ್ತು ಕೊಡುಗೆಗಳನ್ನು ಅಂಗೀಕರಿಸುವುದು ಕಡ್ಡಾಯವಾಗಿದೆ. ಇನ್ನು ವಿಜ್ಞಾನದಿಂದ ಸಾಹಿತ್ಯಕ್ಕೆ, ರಾಜಕೀಯದಿಂದ ಕ್ರೀಡೆಗೆ ಮಹಿಳೆಯರನ್ನು ಅಡೆತಡೆಗಳನ್ನು ಒಡೆದು ಪ್ರಗತಿ ಮತ್ತು ಸಮಾನತೆಯನ್ನು ದಾರಿ ಮಾಡಿಕೊಡುವ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಒಂದು ಧ್ಯೇಯವಾಕ್ಯ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಮತ್ತು ಪ್ರಗತಿಯನ್ನು ವೇಗಗೊಳಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಮಾರ್ಚ್ 8, 2024ರ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗಿದೆ. ಅದೇ ರೀತಿ ಕೆಲವು ಮಹಿಳಾ ದಿನಾಚರಣೆಗಳ ಕುರಿತು, ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಫೆಬ್ರವರಿ 13ರಂದು ಆಚರಣೆ ಮಾಡಲಾಗುತ್ತದೆ. ಇನ್ನು ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ಇನ್ನು ಅಕ್ಟೋಬರ್ 11ರಂದು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಅಕ್ಟೋಬರ್ 15ರಂದು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ 3 ಸಶಸ್ತ್ರ ಪಡೆಗಳ ಮೇಘಾ ಭಾರತ ಶಕ್ತಿ ವ್ಯಾಯಾಮವನ್ನು ಎಲ್ಲಿ ನಡೆಸಲಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೆಸ್ಮಲರದಲ್ಲಿ ನಡೆಸಲಿವೆ. ಇತ್ತೀಚೆಗೆ ಭಾರತದ 3 ಪಡೆಗಳಾದ ಸೇನಾಪಡೆ, ನೌಕಾಪಡೆ ಮತ್ತು ವಾಯುಪಡೆಗಳು ರಾಜಸ್ಥಾನದ ಜೆಸ್ಮಲರ ಜಿಲ್ಲೆಯಲ್ಲಿರುವ ಏಷ್ಯಾದ ಅತಿದೊಡ್ಡ ಒಂದು ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತ ಶಕ್ತಿ ಎಂಬ ಅತಿದೊಡ್ಡ ಸಮರಾಭ್ಯಾಸವನ್ನು ನಡೆಸಿವೆ. ಇದು ಭಾರತ ಶಕ್ತಿಯು ಸೇನಾ, ವಾಯುಪಡೆ ಮತ್ತು ನೌಕಾಪಡೆ 3 ಪಡೆಗಳು ಫೈರ್ ಪವರ್ ಅನ್ನು ಪ್ರದರ್ಶಿಸುವ ಒಂದು ಮಹತ್ವದ ತ್ರಿಸೇವಾ ವ್ಯಾಯಾಮವಾಗಿದೆ. ಈ ವ್ಯಾಯಾಮದ ಸಮಯದಲ್ಲಿ 3 ಭಾರತೀಯ ಸೇವೆಗಳು ಸ್ಥಳೀಯವಾಗಿ ತಯಾರಿಸಿದ ಒಂದು ಶಸ್ತ್ರಾಸ್ತ್ರಗಳನ್ನು ಮತ್ತು ವೇದಿಕೆಗಳ ಸಾಮರ್ಥ್ಯವನ್ನು ಪ್ರದರ್ಶಿಸಿವೆ. ಅದೇ ರೀತಿ ಭಾರತೀಯ ಮಿಲಿಟರಿ ಕುರಿತು, ಈ ಭಾರತೀಯ 3 ಸೇನೆಯ ದಂಡಾಧಿಕಾರಿಯಾಗಿ ರಾಷ್ಟ್ರಪತಿಗಳಾಗಿರುತ್ತಾರೆ. ಇನ್ನು ಭೂಸೇನೆಯು
ಸ್ಥಾಪನೆಯಾಗಿದ್ದು 1895ರಲ್ಲಿ ಭಾರತೀಯ ಭೂಸೇನೆ ಸ್ಥಾಪನೆ ಆಯಿತು. ಇದರ ಪ್ರಸ್ತುತ ಮುಖ್ಯಸ್ಥರು ಮನೋಜ್ ಪಾಂಡೆಯವರು ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಪ್ರತಿ ವರ್ಷ ಭೂಸೇನೆ ದಿನವನ್ನು ಜನವರಿ 15ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ವಾಯುಪಡೆ ಕುರಿತು. ವಾಯುಪಡೆ ಸ್ಥಾಪನೆಯಾಗಿದ್ದು 1932 ಅಕ್ಟೋಬರ್ 8ರಂದು. ಇದರ ಪ್ರಸ್ತುತ ಮುಖ್ಯಸ್ಥರು RV ಚೌಧರಿಯವರು. ಇದರ ದಿನಾಚರಣೆ ವಾಯುಪಡೆ ದಿನಾಚರಣೆ ಅಕ್ಟೋಬರ್ 8ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇನ್ನು ನೌಕಾಪಡೆ ಕುರಿತು. ಇದರ ನೌಕಾಪಡೆಯ ಪ್ರಸ್ತುತ ಮುಖ್ಯಸ್ಥರು ಆರ್ ಹರಿಕುಮಾರ್ ಅವರು. ಇನ್ನು ಇದರ ನೌಕಾಪಡೆಯ ದಿನಾಚರಣೆ ಡಿಸೆಂಬರ್ 4ರಂದು ಪ್ರತಿ ವರ್ಷವೂ ನೌಕಾಪಡೆ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇದು ಸ್ಥಾಪನೆಯಾಗಿದ್ದು 1934ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಮಾನವ ಪ್ರಾಣಿಗಳ ಸಂಘರ್ಷವನ್ನು ರಾಜ್ಯ ನಿರ್ದೇಶಕ ವಿಪತ್ತು ಎಂದು ಘೋಷಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೇರಳ ರಾಜ್ಯ. ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ಜನರ ಮೇಲೆ ಆನೆ ಸೇರಿದಂತೆ ಒಂದು ಮಾರಣಾಂತಿಕ ವನ್ಯಜೀವಿ ದಾಳಿಗಳ ನಡೆದ ಹಿನ್ನೆಲೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷವನ್ನು ರಾಜ್ಯ ಒಂದು ನಿರ್ದಿಷ್ಟ ವಿಪತ್ತು ಎಂದು ಕೇರಳ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ. ಈ ಉಪಕ್ರಮದಿಂದ ಮಾನವ ಪ್ರಾಣಿ ಸಂಘರ್ಷವನ್ನು ತಗ್ಗಿಸುವಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಭಾಗವಹಿಸುತ್ತದೆ. ಇನ್ನು ಆನೆ ಒಂದು ಸಾಕು ಪ್ರಾಣಿ ಅಲ್ಲ ಎಂದು ಘೋಷಿಸಿದ ಮೊದಲ ರಾಜ್ಯ ಕೇರಳ ರಾಜ್ಯ. ನೆಕ್ಸ್ಟ್ ಕ್ವಶನ್. ಸೀ ಡಿಫೆಂಡರ್ಸ್ 2024ರ ಜಂಟಿ ವ್ಯಾಯಾಮವು ಯಾವ ಎರಡು ದೇಶಗಳ ಮಧ್ಯೆ ನಡೆಯಲಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಅಮೆರಿಕ. ಇತ್ತೀಚೆಗೆ ಪ್ಲೋಟ್ ಬೇರ್ನಲ್ಲಿ ಅಂದರೆ ಅಂಡಮಾನ್ ನಿಕೋಬಾರದ ಪ್ಲೋಟ್ ಬೇರ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಕೋಸ್ಟ್ ಗಾರ್ಡ್ ಮತ್ತು ಇಂಡಿಯನ್ನ ಕೋಸ್ಟ್ ಗಾರ್ಡ್ ನಡುವಿನ ಒಂದು ಜಂಟಿ ವ್ಯಾಯಾಮವಾಗಿದ್ದು ಸೀ ಡಿಫೆಂಡರ್ಸ್ 2024 ಆರಂಭವಾಗಿದೆ. ಈ ಡ್ರಿಲ್ಲು ಎರಡೂ ರಾಷ್ಟ್ರಗಳ ನಡುವಿನ ಒಂದು ಆಳವಾದ ಒಂದು ಕಾರ್ಯತಂತ್ರದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸಮುದ್ರದ ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಿಯಮ ಆಧಾರಿತ ಆದೇಶವನ್ನು ಎತ್ತಿ ಹಿಡಿಯುವ ಒಂದು ಗುರಿಯೊಂದಿಗೆ ಇದನ್ನು ನಡೆಸಲಾಗಿದೆ. ಈ ವ್ಯಾಯಾಮವು ಕಡಗಳ್ಳತನ, ಅಸಮರ್ಪಕ ಡ್ರೋನ್ ದಾಳಿಗಳು, ಹುಡುಕಾಟ ಮತ್ತು ಪಾರುಗಾಣಿಕಾ ಕಾರ್ಯಾಚರಣೆಗಳು, ಅಗ್ನಿಶಾಮಕ ಡ್ರಿಲ್ಗಳು, ಮಾಲಿನ್ಯ ಪ್ರತಿಕ್ರಿಯೆ, ಮಾದಕ ವಸ್ತು ನಿಷೇಧ ಮತ್ತು ವೈದಿಕ ಸ್ಥಳಾಂತರಿಸುವಿಕೆ ಸೇರಿದಂತೆ ವಿವಿಧ ಕಡಲ ಬೆದರಿಕೆಗಳನ್ನು ಇದನ್ನು ಭೇದಿಸುವ ಒಂದು ವ್ಯಾಯಾಮವಾಗಿದೆ. ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಕುರಿತು. ಇದು ಸ್ಥಾಪನೆಯಾಗಿದ್ದು ಫೆಬ್ರವರಿ 1, 1977ರಲ್ಲಿ ಸ್ಥಾಪನೆಯಾಗಿದ್ದು 1978ರಲ್ಲಿ ಕಾರ್ಯಾಚರಣೆ ಕೈಗೊಂಡಿತ್ತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಕೋಸ್ಟ್ ಗಾರ್ಡ್ ಒಂದು ನಿರ್ದಿಷ್ಟ ಕಡಲ ಭದ್ರತಾ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸೋಲಾರ್ ಅಲಯನ್ಸ್ ಒಕ್ಕೂಟಕ್ಕೆ ಸೇರ್ಪಡೆಯಾದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಪನಾಮಾ. ಇತ್ತೀಚೆಗೆ ಜಾಗತಿಕ ನವೀಕರಿಸಬಹುದಾದ ಇಂಧನ ಪ್ರಯತ್ನಗಳ ಮಹತ್ವದ ಬೆಳವಣಿಗೆಯಲ್ಲಿ ಪನಾಮಾವು ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 97ನೇ ಸದಸ್ಯರಾಗಿದ್ದಾರೆ. ಅದೇ ರೀತಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಕುರಿತು. ಇದು ಸ್ಥಾಪನೆಯಾಗಿದ್ದು 30 ನವೆಂಬರ್ 2015ರಂದು. ಇದರ ಕೇಂದ್ರ ಕಚೇರಿಯು ಹರಿಯಾಣದ ಗುರುಗ್ರಾಮದಲ್ಲಿದೆ. ಇದು ನವೆಂಬರ್ 2015ರಲ್ಲಿ ಪ್ಯಾರಿಸ್ನಲ್ಲಿ ನಡೆಯಲಿರುವ 2015ನೇ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮ್ಮೇಳನದ ಮೊದಲ ಭಾರತ ಮತ್ತು ಆಫ್ರಿಕಾ ಶೃಂಗಸಭೆ ಮತ್ತು ಸದಸ್ಯ ರಾಷ್ಟ್ರಗಳ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಉಪಕ್ರಮವನ್ನು ಪ್ರಾರಂಭಿಸಿದರು.